ವಿಕ್ರಮಾರ್ಜುನ ಸತ್ಸಸ್ಯ ಸ್ವಯಂವೇವ ಮೃಗೇಂದ್ರತ ಅನ್ನೋದೊಂದು ಮಾತು. ಬಟ್ ನಾನೀಗ ನಿಮ್ಮನ್ನ ನೇರವಾಗಿ ಕೇಳ್ತಿರುವಂತಹ ಪ್ರಶ್ನೆ, ನಿಮ್ಮ ಅಹಿಂದ ಯಾವ? ಅಹಿಂದ ರಥದ ಮೇಲೆ ಯಾರು ಕೂತಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗಿದೆ, ಅದಕ್ಕೆ ಇರ್ಬೋದೇನೋ ಹೊನ್ನಾಳಿಲಿ ಅವ್ರಿಗೂ ಓಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಈಗ ಬೆಳೆದಿರೋದನ್ನ ಕೂದು ಸಾಯಿಸಿ ಪರವಾಗಿ ಅವಕಾಶ ವಂಚಿತರು ಮತ್ತು ಶೋಷಿತರು ಅಂತ ನಿಮ್ದೊಂದು ಟ್ಯಾಗ್ ಲೈನ್ ಏನಿದೆ ಸರ್? ಇನ್ಯಾವುದೋ ಶ್ರೀಮಂತರನ್ನ ಬೆಳೆಸೋದಕ್ಕೋಸ್ಕರ ಅವತ್ತು ಯಾರು ನಿಂತಿದ್ಯಾರು ಬಹಳ ಹತ್ತಿರದಿಂದ ಅನುಭವಿಸಿದ್ದೀನಿ. ಅವ್ರ ಮಾತು ಕೇಳಲಿಲ್ಲ ಅಂತಾನೋ, ಪಕ್ಷದ ಮಾತು ಕೇಳಲಿಲ್ಲ ಅಂತಾನೋ ಹೋಗಿ ಸೋಲ್ಸಿರೋಂಥ ಉದಾಹರಣೆ ಜಾಸ್ತಿ ಇದಾವೆ ಹೊರತು ಗೆಲ್ಸ್ಕೊಂಡು ಬಂದಿರೋ ಉದಾಹರಣೆ. ಅಹಿಂದ ಅಂದ್ರೆ ಬರೀ ಕಾಂಗ್ರೆಸ್ ಅದೇ ತಪ್ಪಾಗಿರೋದು. ನೀವು ಆ ಕಡೆ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೆ ಮತ್ತೊಬ್ಬರನ್ನ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡದೊಂದು ವಿವಾದ ಮಾಡಿದ್ರು ಅಂತ ಅನ್ಸುತ್ತಾ? ಸಿದ್ದರಾಮಯ್ಯನವರು ಬರ್ತಾರೆ, ಬಂದು ಅವ್ರ ಒಂದು 4-5 ಸ್ಟ್ಯಾಂಡರ್ಡ್ ಡೈಲಾಗ್ಗಳಿದೆ. ನಾನೇ ಅಭ್ಯರ್ಥಿ, ನನಗೆ ಓಟ್ ಹಾಕಿ. ದಮನಿತರು ಶೋಷಿತರು ಯಾರಿದ್ದಾರೆ ಅವರ ಪರವಾಗಿ ನೀವು ನಿಂತಿದ್ದೀರಿ. ನೀವು ಅವರನ್ನ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೇನೆ ಒಬ್ಬ ಡೈಲಾಗ್ ಕಿಂಗ್ ಅನ್ನ ಕರ್ಕೊಂಡ್ಬಂದು ಇಲ್ಲಿ ಹೇಳಿಕೆಗಳನ್ನ ಕೊಡಿಸ್ತೀವಿ. ನಾವು ಗಟ್ಟಿತನ ತೋರಿಸ್ತೀವಿ. ಜನ ದಡ್ರಲ್ಲ ಇವತ್ತು. ಎಷ್ಟು ದಾಹ ಇದೆ ನಿಮ್ಗೆ ಅಧಿಕಾರ, ಬೈ ಎನಿ ಮೀನ್ಸ್ ಅಧಿಕಾರ ತಗೋಬೇಕು. ಮರ್ಜಿಗೆ ಒಳಗಾಗದೇ ಇದ್ದಂತಹ ಸಾದಿಕ್ ಪೈಲ್ವಾನ್ ಆಗಿದ್ದೀರಿ. ಅವ್ರ ಮೇಲೆ ಸಹಾನುಭೂತಿ ಇದೆ, ಬೇರೆಯವ್ರನ್ನ ಮೀರ್ ಸಾದಿಕ್ ಅಂತ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಅವರ ಆ ಹೇಳಿಕೆ ಮತ್ತು ಆ ನಡೆನ ನೀವು ಯಾವ ರೀತಿ ನೋಡ್ತೀರಿ? ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ ಅಂದ ತಕ್ಷಣ ಅವರು ಮುಟ್ಟಾಳ್ರು ಐಡಿಯಾಲಜಿ. ಕೆಲವೊಬ್ರು ಹೇಳ್ತಾರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಬೇಕು. ನಾನು ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾ ಇಲ್ಲ, ಅವರ ಬದ್ಧತೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ರೂರಲ್ ಅಲ್ಲಿ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಅಂತ ನಿಮ್ಮ ಗಮನಕ್ಕೆ ಇದೆಯಾ? ನನ್ನ ಸೋಷಿಯಲ್ ಮೀಡಿಯಾ ಮೂಲಕ ನಾನು ತೋರಿಸ್ಬೇಕಂತಿದ್ದೀನಿ. 14 ವರ್ಷದಿಂದ 25 ವರ್ಷದ ಯೂತ್ ಆ ಭಾಗದಲ್ಲಿ ಹೋದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರ ಅಂತ ಕೇಳಿ. 9,000 ಪಾಪ್ಯುಲೇಷನ್ ಇದೆ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು PUC ಕಾಲೇಜ್ ಇಲ್ಲ. ಇಲ್ಲೇನೆ ರಾಜಕೀಯವಾಗಿ ಒಂದು ಸ್ವತಂತ್ರವಾದ ಹೇಳಿಕೆ ಕೊಡ್ಲಿಕ್ಕೆ ಹಂಚಿಕೆ ಇದೆಯಲ್ಲ ಸರ್? ರ್ಯಾಲಿಗಳಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನ ನಾವು IAS ಮಾಡ್ತೀವಿ ಅಂತ ಹೇಳ್ಬಿಡ್ಲಿ ಅಂದ್ರೆ ವಿನಯ್ ಕುಮಾರ್ ವೋಟ್ ಹಾಕಿದ್ರು ಅಂತ ಇವತ್ತಿನವರೆಗೂ ರೋಡ್ ಮಾಡಿಲ್ಲ. ಬಹುದೊಡ್ಡ ಸಮಾವೇಶ ಆಯ್ತಲ್ಲ, ಆ ಜಾಗ ಕೂಡ ಅವ್ರದ್ದು. ನಿಮಗೆ ಕ್ಷೇತ್ರ ಜಿಲ್ಲೆಯಿಂದ ಹಿಡಿದು ನಿಮ್ಮ ಸಿದ್ಧಾಂತದವರೆಗೆ ಈ ಥರದ್ದೇ ವಾತಾವರಣ ಇದೆ. ಅದನ್ನು ಬ್ರೇಕ್ ಮಾಡಲಿಕ್ಕೆ ಒಬ್ಬ ವಿನಯ್ ಕುಮಾರ್ ಸಾಕಾಗೋದಿಲ್ವೇನೋ ಅನ್ಸುತ್ತೆ. ಇದರಿಂದ ಹಿಂದೆ ಹೋಗಕ್ಕಾಗಲ್ಲ, ಬಂದ್ಬಿಟ್ಟಿದೆ. ಆದರೆ ನಿಮ್ಮ ಆಂತರ್ಯದಲ್ಲಿ ಯಾವಾಗಲೂ ಈಗಿರುವ ಅಹಿಂದ ನಾಯಕರ ರೀತಿಯ ಸಿದ್ಧಾಂತ ಇರುತ್ತೋ, ಎಲ್ಲರನ್ನ ಒಳಗೊಳ್ಳುವ, ಅವಕಾಶ ವಂಚಿತರ ಜೊತೆಗೆ ನಿಲ್ಲುವ, ಅವರನ್ನೇ ಬೆಂಬಲಿಸುವ ಅಹಿಂದ ಇರುತ್ತೆ. ನನ್ನ ತಡೀತಾರೆ, ನನಗೆ ಅವಮಾನ ಮಾಡ್ತಾರೆ ಅಂತಂದ್ರೆ ನಾನೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಹಿಂದುಳಿದವನ ವಿರುದ್ಧನೇ ಆಧುನಿಕ ಅಸ್ಪೃಶ್ಯತೆಯನ್ನ ಇಟ್ಕೋತಾರೆ ಅಂದ್ರೆ ಇನ್ನ ದಮನಿತ ಶೋಷಿತ ಅಲ್ಪಸಂಖ್ಯಾತರನ್ನ ಅವರು ಸರಿಸಮನಾಗಿ ಕೂರಿಸ್ಕೋತಾರ. ಅವರು ಬಿಸ್ನೆಸ್ ಪೀಪಲ್. ಈಗ ನಾಳೆ ಸಮರ್ಥ ಎಲೆಕ್ಟ್ ಆದ್ಮೇಲೆ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಏನಿರ್ತದೆ, ಹೊಸ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಶುರು ಮಾಡೋಣ. ಇವ್ರು ಹೋದ್ರು ಆ ಜಾಗಕ್ಕೆ ಮತ್ತೊಬ್ರು ಅವರೇ ಯಾರೋ ಹೇಳ್ತಾರೆ ಇಂಥವ್ರು ಬಂದು ಕೂರ್ತಾರೆ ಅಂತ, ಅವರೇ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಇನ್ನು ಅಹಿಂದ ಅನ್ನುವಂತ ಅಹಿಂದ ವರ್ಗ ಯಾರನ್ನ ಆಯ್ಕೆ ಮಾಡ್ಬೇಕು? ಈಗ ಮನ್ಸು ಮಾಡಿದ್ರೆ ಪ್ರಿಯಾಂಕಾ ಗಾಂಧಿನೂ ಕರ್ಕೊಂಡ್ ಬರ್ತಾರೆ ಪ್ರಚಾರಕ್ಕೆ. ಅದಕ್ಕೆ ಆ ಒಂದು ದುರಹಂಕಾರದಿಂದ ಅವ್ರು ಹೇಳೋದು ಜನರು ಬರಬೇಕು. ನಿಮ್ಮ ಸಮಾಜ ಯಾಕೆ ಜಾಗೃತಗೊಳ್ಳಿಲ್ಲ, ಆಕ್ರೋಶದಿಂದ ಆ ಹೇಳಿಕೆಯನ್ನ ಖಂಡಿಸ್ಲಿಲ್ಲ? ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಮೊದಲು ನಿಮ್ಮ ಬಲಿ ಆಯ್ತು, ಈಗ ಸಾದಿಕ್ ಪೈಲ್ವಾನ್ ಬಲಿ ಆಗಿದೆ. ಜೀವನ ಅನ್ನೋದು ಒಂದೇ ಇರೋಂಥದ್ದು ಅಲ್ವಾ? ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಪ್ರತಿ ಜಿಲ್ಲೆಗೆ ಕನಿಷ್ಠ ಒಬ್ಬ OBCಗೆ ಟಿಕೆಟ್ ಕೊಡುತ್ತೆ ಅನ್ನುವಂತಹ ಒಂದು ಧ್ವನಿ ಎದ್ದಿದೆ, ಚರ್ಚೆಗಳು ನಡೆದಿದೆ. ಹೌದಾ? ಈಗ ಕ್ಷಣಿಕವಾಗಿ ಹಿಂಗಾಗಿದೆ, ಬಟ್ ಹಂಗೆ ಆಗ್ಬಾರ್ದು. ಕನಕದಾಸರ ಥರ ನೀವೇನು ಕೇಳಿಲ್ವಾ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ? ಸೈದ್ಧಾಂತಿಕ ಬದ್ಧತೆ ಈ ಮೂವರು ನಾಯಕರನ್ನ ಯಾವ ರೀತಿ ವಿಶ್ಲೇಷಿಸ್ತೀರಿ? ಸೈದ್ಧಾಂತಿಕ ಬದ್ಧತೆ ಅಂತ ಇಂದಿರಾ ಗಾಂಧಿನೇ ಇರಬೇಕಂತವ್ರು. ದುರಂಧರ್ನ ನೀವು ಸಾಮಾನ್ಯ ಸಿನಿಮಾ ವೀಕ್ಷಕನ ರೀತಿಯಲ್ಲಿ ಆಡಿಯನ್ ಆಗಿ ನೋಡಿದ್ರು, ಬೇರೆ ರೀತಿಯಲ್ಲಿ ನೋಡಿದ್ರು? ಕಾಂಗ್ರೆಸ್ನವ್ರಿಗೆ ಏನಂದ್ರೆ ನಾನೇ ಶ್ರೇಷ್ಠ. ನಿಮ್ಮ ದಾವಣಗೆರೆ ಕ್ಷೇತ್ರಕ್ಕೂ ಕೂಡ ಅಂತ ಒಬ್ಬ ನಿಜರಾಮ ಬೇಕಿದ್ದಾನೆ.